ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಮಡಿಲಿನ ಮಕ್ಕಳಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಕರುಣೆಯ ಬೆಳಕಲೆಮ್ಮ ಬಾಳನು ಬೆಳಗಮ್ಮ ನಿನ್ನ ಕರುಣೆಯ ಬೆಳಕಲಮ್ಮ ಬಾಳನು ಬೆಳಗಮ್ಮ ನಮ್ಮ ಕೋರಿಕೆ ಆಲಿಸಮ್ಮ ನಮ್ಮ ಕೋರಿಕೆ ಆಲಿಸಮ್ಮ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ. ಧನ್ಯವಾದಗಳು. ಎಷ್ಟು ಚೆನ್ನಾಗಿತ್ತಿದ್ದಲ್ಲ ಈ ಮಕ್ಳು ಸಾಂಗ್ ಅಂತೂ. ಈ ಫಂಕ್ಷನಿಗೆ ಒಂದು ಬೇರೆ ಕಳೆನೆ ಕೊಡ್ತು. ಐ ಜಸ್ಟ್ ಲವ್ಡ್ ಇಟ್. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ನೀವು ಈ ಮಕ್ಳ ಬಗ್ಗೆ ಮಾತಾಡ್ಬೇಕು. ಅದಕ್ಕೆ ಅಂಕಲ್ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಮ ಬಾಯಿಂದ ಅವ್ರ ಬಗ್ಗೆ ಮಾತಾಡೋದು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಪ್ಲೀಸ್ ಅದಕ್ಕೆ ಪ್ಲೀಸ್ ಹೋಗಿ ಬಾ ಕಂದ, ಬಾ ಹೋಗು ಮಗಳೇ. ಒಂದು ನಿಮಿಷ ರೀ. ವಸಂತಣ್ಣ, ಇದು ನನ್ನ ಕಡೆಯಿಂದ ನಿಮ್ಮ ಮಗನಿಗೆ ಒಂದು ಸಣ್ಣ ಗಿಫ್ಟ್. ಅವ್ನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡಿರೋದಕ್ಕೆ ತಗೊಳ್ಳಿ. ಇದೇನಿದು? ಇದು ಲ್ಯಾಪ್ಟಾಪ್. ಇನ್ ಮುಂದಕ್ಕೆ ನಿಮ್ಮ ಮಗನಿಗೆ ತುಂಬಾ ಯೂಸ್ ಆಗುತ್ತೆ. ಅಯ್ಯೋ, ಇದೆಲ್ಲ ಬೇಡ ಪಾರ್ಥ ಸರ್. ವಸಂತಣ್ಣ ಕುಡಿ, ಇಲ್ಲಿ ತಗೊಳ್ಳಿ. ನೀವಷ್ಟು ದೂರದಲ್ಲಿದ್ರು ನಮ್ಮನ್ನ ನನ್ನ ಮಗನೆಲ್ಲ ಜ್ಞಾಪಕ ಇಟ್ಕೊಂಡು ಅವನಿಗೋಸ್ಕರ ಈ ಲ್ಯಾಪ್ಟಾಪ್ ತಂದ್ಕೊಟ್ಟಿದ್ದೀರಾ. ಅವ್ನು ಓದೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ನಿಜವಾಗ್ಲು ನಿಮ್ದು ಗೌತಮ್ ಸಾರ್ದು ಬಹಳ ಒಳ್ಳೆ ಮನ್ಸು. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನೀವು ಯಾವಾಗಲೂ ಚೆನ್ನಾಗಿರಿ. ಅಣ್ಣ, ವಸಂತಣ್ಣ ಯಾವಾಗ್ಲೂ ಎಮೋಷನಲ್ ಅಲ್ಲ. ಓಕೆ, ಟಾಪಿಕ್ ಚೇಂಜ್. ಈಗ ನಮ್ ವಿಷಯಕ್ಕೆ ಬನ್ನಿ. ಏನ್ ವಿಷಯ? ಕರೆಕ್ಟ್. ಎಕ್ಸಾಮ್ಸ್ ಎಲ್ಲ ಹೇಗಾಯ್ತು? ಕಾಮನ್ ಅಣ್ಣ, ಎಂತ ಬೋರಿಂಗ್ ಪ್ರಶ್ನೆ ಕೇಳ್ತೀಯ. ಫಸ್ಟ್ ನಿನ್ ಫೋನ್ ಇರೋ ಅದಕ್ಕೆ ಫೋಟೋ ತೋರಿಸು ನೋಡೋಣ. ಅತ್ತಿಗೆನಾ? ಹಾ, ನಿನ್ನ ಮದ್ವೆ ಆಗೋ ನಂಗೆ ಅದಕ್ಕೆ ತಾನೇ ಆಗ್ಬೇಕು. ಫೋಟೋಸ್ ಇಲ್ಲ ಅಂದ್ರೆ ಎಲ್ಲಿಂದ ತೋರ್ಸೋದೋಗ? ಕಾಮನ್ ಬ್ರೋ, ಮದ್ವೆ ಆಗೋ ಹುಡುಗಿ ಫೋಟೋ ಇಲ್ಲ ಅಂದ್ರೆ ಹೇಗೆ? ಎಲ್ಲಿ ನಿನ್ ಫೋನ್ ಕೊಡು, ನಾನು ನೋಡ್ತೀನಿ. ಯಾಕೋ ಇಷ್ಟೊಂದು ಹಿಂಸೆ ಕೊಡ್ತೀಯಾ? ಫೋನಲ್ಲಿ ಯಾರೋ ಫೋಟೋ ಇಟ್ಕೋತಾರೆ, ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಫೈನ್ ಫೈನ್, ಓಕೆ. ಅದಕ್ಕೆ ಫೋಟೋ ಇಲ್ಲ ಅಂದ್ರೂ ಪರವಾಗಿಲ್ಲ, ಅದಕ್ಕೆ ಬಗ್ಗೆ ಸ್ವಲ್ಪ ಹೇಳು, ನಾನು ಕೇಳ್ತೀನಿ. ಆಮೇಲೆ ಮದ್ವೆ ನೋಡ್ಕೋತೀನಲ್ಲ. ಕಮಾನ್ ಬ್ರೋ. ಸರಿ, ಹೇಳ್ತೀನಿ. ಕಮಾನ್ ಕಮಾನ್ ಹೇಳಿ. ನಾನು ಮದುವೆ ಆಗ್ತಾ ಇರೋದು ಒಂದು ಹುಡುಗಿನ. ನೀನ್ ಹಾಗೆಲ್ಲ ಎಸ್ಕೇಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನೀನ್ ಅದಕ್ಕೆ ಬಗ್ಗೆ ಹೇಳಲೇಬೇಕು, ನಾನು ಅದನ್ನ ಕೇಳಲೇಬೇಕು. ಕಮಾನ್. ಹೇಳೋದಕ್ಕೇನು ವಿಶೇಷ ಇಲ್ಲ ಕಣ. ಶಿ ಇಸ್ ಎ ವೆರಿ ನಾರ್ಮಲ್ ಕೈಂಡ್ ಆಫ್ ಎ ಗರ್ಲ್. ಹೇಳಿದಾಯ್ತಲ್ಲ. ಮುಂದಕ್ಕೆ ಮುಂದಕ್ಕೆ ಏನಾಯ್ತು? ಏನಾದ್ರು ಪ್ರಾಬ್ಲಮಾ? ಏನಾಯ್ತಣ್ಣ? ಯಾಕೆ ಸೈಲೆಂಟ್ ಆದೆ? ನಿಂಗೆ ಮದ್ವೆ ಆಗಿ ಇಷ್ಟ ಇಲ್ವಾ? ನೀವಿಬ್ರು ಇನ್ನೂ ಇಲ್ಲೇ ಇದ್ದೀರಾ? ಕಮಾನ್ ಮಹಿ, ಅದ್ರಲ್ಲಿ ಎಕ್ಸೈಟ್ ಆಗುವಂತದ್ದು ಏನಿದೆ? ಜನಗಳೇ ಇಲ್ಲದೆ ಖಾಲಿ ಹೊಡಿತಿರೋ ಬೋರಿಂಗ್ ದೇಶ ಅದು. ಮೋಸ್ಟ್ಲಿ
ಜನಕ್ಕಿಂತ ಜಾಸ್ತಿ ಬರೀ ಕ್ಯಾಂಗ್ರುಗಳೇ ಇದೆ ಅಲ್ಲಿ. ಹಾ, ಸೈಜ್ ಅಲ್ಲಿ ನಮ್ಮ ದೇಶಕ್ಕಿಂತ 2.5 ಪಟ್ಟು ಜಾಸ್ತಿ ದೊಡ್ಡದಾಗಿದೆ. ಮಹಿ, ನೀನ್ ನಂಬೋದಿಲ್ಲ, ಪಾಪ್ಯುಲೇಷನ್ ಮಾತ್ರ ಬೆಂಗಳೂರು ಅಷ್ಟೇ, ಇಡೀ ದೇಶ ಆ ಲೆವೆಲ್ಗೆ ಬಿಕೋ ಅಂತ ಇರುತ್ತೆ. ಹೌದಾ? ಸಿಟಿ ಬಿಟ್ಟು ಹೊರಗೆ ಬಂದ್ರೆ ಸಾಕು, ಬೇರೆ ಯಾವ್ದೋ ಪ್ಲಾನೆಟಿಗೆ ಬಂದಿದ್ದೀನಿ ಅನ್ನೋ ತರ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ. ಉದುದ ರೋಡ್ ಬಿಟ್ರೆ ಬೇರೆ ಏನು ಸಿಗೋದು ಇಲ್ಲ, ಏನು ಕಾಣೋದು ಇಲ್ಲ. ಹೌದಾ? ಹಾ, ಮತ್ತ ಆಸ್ಟ್ರೇಲಿಯಾ ಅಂದ್ರೆ ಎಲ್ರು ಅಷ್ಟು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿರ್ತಾರೆ. ನನ್ಗೇನೋ ಆತರ ಏನೂ ಇಲ್ಲಪ್ಪ. ಐ ಮೀನ್, ಅಲ್ಲಿ ಹುಡುಗಿಯರ್ ಬಿಟ್ರೆ ಬೇರೆ ಏನು ನಂಗೆ ಇಷ್ಟ ಆಗ್ಲಿಲ್ಲ. ಕಣ್ ತೊಳ್ಕೊಂಡ್ ನೋಡ್ಬೇಕು, ಅದ್ ಬಿಟ್ರೆ ಬೇರೆ ಏನು ಸ್ಪೆಷಲ್ ಇಲ್ಲ. ಏನೇ ಹೇಳು ಮಹಿ, ನಮ್ಮೂರೇ ನಮಗ್ ಬೆಸ್ಟ್. ಯು ಆರ್ ರೈಟ್. ಮತ್ತೆ ಕೋರ್ಸ್ ಎಲ್ಲ ಹೇಗ್ ನಡೀತಾ ಇದೆ? ಅದ್ರ ಪಾಡಿಗೆ ಅದ್ ನಡೀತಾ ಇದೆ. ಈ ವರ್ಷ ಎಲ್ಲ ಫಿನಿಶ್ ಆಗೋಗುತ್ತೆ. ಹೌದಾ? ಹಾ, ನನ್ ಫ್ರೆಂಡ್ಸ್ಗೆಲ್ಲ ಕ್ಯಾಂಪಸ್ ಸೆಲೆಕ್ಷನ್ ಆಗೋಗಿದೆ. ಒಂದು MNC ಜಾಬ್ ಇಟ್ಕೊಂಡು ಎಲ್ಲ ಹೊಟ್ಟೋಗ್ತಾರೆ. ಮತ್ತೆ ನೀನು? ಕಮ್ ಆನ್ ಮಹಿ, ನಮಗೆ ಎಷ್ಟೊಂದು ಕಂಪನೀಸ್ಗಳಿದೆ. ನಾನು ಅಣ್ಣನ ಜೊತೆ ವರ್ಕ್ ಮಾಡ್ತೀನಿ. ಅದಕ್ಕೆ ಅಲ್ವಾ ಅಣ್ಣ ನನ್ನ ಫಾರಿನಿಗೆ ಕಳ್ಸಿದ್ದು. ಹಬ್ಬಾ, ನನ್ಗೆ ಇವಾಗ ಸಮಾಧಾನ ಆಯ್ತು. ನೀನ್ ಇಲ್ಲಿ ಫಾರಿನ್ ಹುಡುಗಿನ ಹುಡುಕೊಂಡು ಅಲ್ಲೇ ಮದ್ವೆ ಮಾಡ್ಕೊಂಡು ಸೆಟಲ್ ಆಗ್ಬಿಡ್ತೀವ ಅಂತ ಭಯ ಆಗಿತ್ತು. ನೀನ್ ಬರ್ತೀನಿ ಅಂದ್ಯಲ್ಲ, ಖುಷಿ ಆಯ್ತು. ಹೌದು, ಆ ಹುಡುಗಿ ಹೆಸರೇನು? ಯಾವ ಹುಡುಗಿ? ಅದೇ ನಿನ್ ಮದ್ವೆ ಆಗೋ ಫಾರಿನ್ ಹುಡುಗಿ ಹೆಸರು. ಬರ್ತಿದ್ದಂಗೆ ಅಣ್ಣ ಅಣ್ಣ ನೋವ್ತಾ ಇದೆ, ಬಿಡು ಪ್ಲೀಸ್. ಅಣ್ಣ ನೋವ್ತಿದೆ, ಅಣ್ಣ ಬಿಡು ಪ್ಲೀಸ್. ಸರಿ, ಅದ್ ಸೈಡ್ ಗಿಡು. ಎಲ್ಲಿ ನೀನ್ ಹುಡುಗನ್ ಫೋಟೋ ತೋರಿಸು. ಓಕೆ, ಚೆನ್ನಾಗಿದ್ದಾನೆ. ಐ ಮೀನ್, ಹ್ಯಾಂಡ್ಸಮ್ ಆಗಿದ್ದಾನೆ. ಬಟ್ ಸಾಕು. ಏನ್ ಗೊತ್ತಾ, ಅವನ್ ಬರೀ ಹ್ಯಾಂಡ್ಸಮ್ ಆಗಲ್ಲ, ಇಂಟೆಲಿಜೆಂಟ್ ಕೂಡ. ಅವನು ನಿನ್ ಹಾಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಗ್ರಾಜುಯೇಷನ್ ಮುಗಿಸ್ಕೊಂಡಿದ್ದಾನೆ. ಹಾಗೆ ಒಂದ್ ಕಂಪನಿನಲ್ಲಿ ಜಾಬ್ ಮಾಡ್ತಾ ಇದ್ದಾನೆ. ಅರೆ, ಪ್ರಾಬ್ಲಮ್ ಇಲ್ವಲ್ಲ. ಮುಂದಕ್ಕೆ ಗೌತಮ್ ಅಣ್ಣ ನಿಮ್ ಹುಡುಗನ್ನು ನಮ್ ಕಂಪ್ನಿಯಲ್ಲಿ ಇನ್ವಾಲ್ವ್ ಮಾಡ್ಕೊಬಿಡ್ತಾನೆ. ಅವ್ನು ನಮ್ಮ ಅಂಡರ್ ಕೆಲಸ ಮಾಡ್ಬೋದಲ್ವಾ? ಅಲ್ಲಿಗೆ ಒಂದ್ ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಹಾಗೆ ಜೀವನ್ ಅವ್ರ ಅಕ್ಕ ಮದ್ವೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ಮೇಲೆ ನಮ್ ಫ್ಯಾಮಿಲಿನೂ ಕಂಪ್ಲೀಟ್ ಆಗುತ್ತೆ. ಏನು ಜೀವನ್ ಸಿಸ್ಟರ್? ನಂಗೇನು ಅರ್ಥ ಆಗ್ತಲ್ಲ. ಅಯ್ಯೋ ದಡ್ಡ, ಗೌತಮ್ ಅಣ್ಣ ಮದ್ವೆ ಆಗ್ತಾ ಇರೋದು ಜೀವನ್ ಅಕ್ಕ ಭೂಮಿಕಾನ. ಹೌದಾ? ನಂಗೆ ಇದನ್ನ ಯಾರು ಹೇಳಲೇ ಇಲ್ಲ. ಅಣ್ಣನೂ ಹೇಳಿಲ್ವಾ? ಇಲ್ಲ, ನಂಗೆ ಅದೇ ಫೀಲ್ ಆಗ್ತಿರೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ, ಯಾರು ನಿನ್ನ ಅಪ್ಪಿ ತಪ್ಪಿ ಆಂಟಿ ಅಂತ ಕರಿಬಾರ್ದು. ಸ್ಟ್ರಿಕ್ಟ್ ಆಗಿ ಹೇಳಿದಮ್ಮ ನಾನು. ನಮ್ಮಮ್ಮ ಬರೀ ನಮ್ಮಮ್ಮ ಅಲ್ಲ, ಮಿಸ್ ಮೈಸೂರ್ 1988. ನಿನ್ ಸ್ಟೈಲಲ್ಲೇ ಬಿಲ್ಡಪ್ ಕೊಟ್ಟಿದ್ದೀನಿ. ಹಾಗೆ ನಿನ್ ಫೋನಲ್ಲಿ ಪ್ಲಂಬರು, ಎಲೆಕ್ಟ್ರಿಷಿಯನ್, ಗ್ಯಾಸ್ ಅವನು, ಹಾಲು, ನ್ಯೂಸ್ ಪೇಪರ್ ಎಲ್ಲ ನಂಬರ್ಸು ಫೀಡ್ ಮಾಡಿಟ್ಟಿದ್ದೀನಿ. ಹಾಗೆ ಗ್ಯಾಸ್ ಬುಕ್ಕು, ರೇಷನ್ ಕಾರ್ಡು ಫ್ರಿಜ್ ಮೇಲೆ ಇಟ್ಟಿದ್ದೀನಿ. ಅದು ಅಪ್ಪಿ ಜವಾಬ್ದಾರಿ, ಅವ್ರಿಗೆ ಹೇಳಿ ಬರ್ತೀನಿ. ಅವಳು ಹೊರಗಡೆ ಸಂತೋಷವಾಗಿರೋ ತರ ನಾಟಕ ಆಡ್ತಾ ಇದ್ದಾಳೆ. ಒಳಗಡೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿರೋ ನೋವು ಅವಳನ್ನ ಕಾಡ್ತಾ ಇದೆ, ನಮಗಿಂತ ಜಾಸ್ತಿ ಬಾಧಿಸ್ತಾ ಇದೆ. ಅಣ್ಣ, ಇನ್ನು ಎಷ್ಟು ವರ್ಷ ಹೀಗೆ ಇರ್ಬೇಕು ಅನ್ಕೊಂಡಿದ್ಯಾ? ನೋಡು, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ನಿನ್ ಲೈಫ್ ಬಗ್ಗೆನೂ ಸ್ವಲ್ಪ ಮಿನಿಮಮ್ ಪ್ರಯಾರಿಟಿನಾದ್ರೂ ಇಟ್ಕೋಬೇಕು ತಾನೆ? ಈಗ ಏನಾಯ್ತು ಅಂತ ಹೀಗೆ ಹೇಳ್ತಾ ಇದೆಯೋ? ಏನ್ ನಿನ್ ಪ್ರಾಬ್ಲಮ್? ನನ್ಗೇನು ಪ್ರಾಬ್ಲಮ್ ಇಲ್ಲ. ನೀನು ಬ್ಲಾಕ್ ಅಂಡ್ ವೈಟ್ ಹೀರೋ ತರ ಎಲ್ರೂ ಪ್ರಾಬ್ಲಮ್ ನಿನ್ ತಲೆ ಮೇಲೆ ಹಾಕೊಂಡು ಇಡೀ ಲೈಫ್ ನ ಅದ್ರ ರಿಪೇರಿ ಮಾಡೋದೆಲ್ಲ ಕಳೀತಾ ಇದೆಯಾ? ಅಷ್ಟು ದೊಡ್ಡ ಡಿಸಿಷನ್ ತಗೊಳ್ಳುವಾಗ ನಿನ್ನ ಆಸೆಗಳಿಗೆ, ನಿನ್ ಡ್ರೀಮ್ಸ್ ಗಳಿಗೆ ನೀನ್ ಬೆಲೆ ಕೊಡ್ಬೇಕಲ್ವಾ? ನಿನ್ನ ನೀನ್ ಸೈಡ್ಗೆ ಇಟ್ಬಿಟ್ಟು ಬೇರೆ ಎಲ್ಲ ಮಾಡಿದ್ರು ಅದಕ್ಕೆ ಅರ್ಥ ಇರಲ್ಲ ಅಣ್ಣ. ಫಸ್ಟ್ ನೀನ್ ಚೆನ್ನಾಗಿದ್ರೆ ನೀನ್ ಸುತ್ತಮುತ್ತ ಇರೋ ಪ್ರಪಂಚ ಚೆನ್ನಾಗಿರುತ್ತೆ. ಫಸ್ಟ್ ನೀನ್ ನನ್ನ ಅರ್ಥ ಮಾಡ್ಕೋ. ಅಲ್ಲ, ಇವಾಗ ಯಾಕೆ ಹೇಳ್ತಾ ಇದೀಯಾ? ಇಷ್ಟು ವರ್ಷ ಮದುವೆನೇ ಬೇಡ ಅಂತಿದ್ದೆ ನಾನು. ಈಗ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೀನಲ್ಲ, ನಿಂಗೆ ಸಂತೋಷ ಆಗಿರ್ಬೇಕಲ್ವಾ? ಎಸ್, ಮದುವೆ ಯಾವ ತರ ಆಗ್ಬೇಕೋ ಆ ತರ ಆಗಿದ್ದಿದ್ರೆ, ನಮ್ಮಣ್ಣ ಅವನಿಗೆ ಸೂಟ್ ಆಗೋ ಹುಡುಗಿನ ಹುಡ್ಕೊಂಡಿದ್ದಿದ್ರೆ ನಾನು ಖುಷಿ ಪಡ್ತಿದ್ದೆ. ಇನ್ಫ್ಯಾಕ್ಟ್
ನನ್ನಷ್ಟು ಖುಷಿ ಪಡೋರು ಬೇರೆ ಯಾರು ಇರ್ತಿರ್ಲಿಲ್ಲ. ಆದ್ರೆ ಈಗ ಆಗ್ತಾ ಇರೋದೇ ಬೇರೆ. ಇದೊಂದು ಅಡ್ಜಸ್ಟ್ಮೆಂಟ್ ಮದುವೆ ಅಂತ ನಂಗೆಲ್ಲ ಗೊತ್ತಾಗಿದೆ. ಬರ್ತಾ ಏನೋ ಮೀಟ್ ಮಾಡಿ ಮಾತಾಡ್ಬೇಕು ಅಂದೆ, ಏನಪ್ಪ ಸಮಾಚಾರ? ಆನಂದ್ ಬ್ರೋ, ನಾನು ನಿಮ್ಮನ್ನ ಗೌತಮ್ ಅಣ್ಣನ ಥರನೇ ನೋಡ್ತಾ ಇದ್ದೆ. ಅವನ ಜೊತೆಗೆ ಇದ್ದು ಅವನು ಒಳ್ಳೇದು ಕೆಟ್ಟದ್ದು ಎಲ್ಲದನ್ನು ನೀವು ನೋಡ್ಕೋತೀರ ಅನ್ಕೊಂಡಿದ್ದೆ. ಆದ್ರೆ ಈಗ ಅನಿಸ್ತಾ ಇದೆ ನಂಗೆ ಅದೆಲ್ಲ ಬರೀ ತಪ್ಪು ಅಂತ. ನೀವೆಲ್ಲ ಇದ್ದು ಹೀಗಾಯ್ತಲ್ಲ ಅಂತ ನನ್ನ ಮನಸ್ಸಿಗೆ ತುಂಬಾನೇ ಬೇಜಾರಾಗಿದೆ. ಪಾರ್ಥ, ಯಾಕೆ, ಏನಾಯ್ತು? ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ಅಲ್ಲ, ಇದು ಈ ತರ ಸುತ್ತಿ ಬಳಸಿ ಮಾತಾಡೋದನ್ನ ಎಲ್ಲಪ್ಪ ಕಲ್ತ್ಕೊಂಡೆ? ಆಸ್ಟ್ರೇಲಿಯಲ್ಲಿ ಎಲ್ಲರೂ ಇದೇ ತರನ ಮಾತಾಡೋದು? ಏನೇ ಹೇಳಿದ್ರು ಡೈರೆಕ್ಟ್ ಆಗಿ ಹೇಳ್ಬಿಡಪ್ಪ, ಸುಮ್ಮನೆ ಟೆನ್ಷನ್ ಕೊಡ್ಬೇಡ. ನೀವೆಲ್ಲ ಸೇರಿ ಅಣ್ಣನ ಎಂತ ಪರಿಸ್ಥಿತಿಗೆ ತಳ್ಬಿಟ್ಟಿದ್ರ. ನಾನು ನಿಜ ಹೇಳ್ತೀನಿ, ನಾನು ಇದನ್ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನೇ ಆಗಿದೆ ಅವನಿಗೆ? ಏನೇನೋ ಮಾತಾಡ್ತಾ ಇದ್ದಾನೆ. ನಂಗೂ ಏನು ಗೊತ್ತಾಗ್ತಿಲ್ಲ ಅಣ್ಣ. ಭಾರತ, ಅದೇನು ವಿಷಯ ಕರೆಕ್ಟಾಗಿ ಹೇಳಪ್ಪ. ಅಲ್ಲ ಬ್ರೋ, ನಿಮ್ಗೆ ಬೇರೆ ಯಾರು ಸಿಗ್ಲಿಲ್ವಾ? ಅಣ್ಣಂಗೆ ಮದುವೆ ಮಾಡ್ಸಿದ್ಗೆ ಅದೇ ಹುಡುಗಿ ಬೇಕಿತ್ತ? ಹೋಗಿ ಹೋಗಿ ಎಂತ ಹುಡುಗಿನ ಹುಡುಕ್ಬಿಟ್ಟಿದ್ದೀರಾ? ಛೇ, ಎಂತ ಕೆಲಸ ಆಗೋಯ್ತು. ಓಹೋ, ಇದಾ ಮ್ಯಾಟ್ರು? ಪಾರ್ಥ, ನೀನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ಫಿನಾನ್ಷಿಯಲಿ ಅವರು ಗೌತಮ್ಗಿಂತ ಕಮ್ಮಿನೇ ಇರ್ಬೋದು, ಬಟ್ ನೀವು ಒಂದ್ ಮಾತು ಹೇಳಿದ್ರೆ ಅಣ್ಣ ನಿಮ್ ಮಾತು ಕೇಳ್ತಿದ್ದ. ಆದ್ರೆ ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರಿ ಅಲ್ವಾ? ಅಲ್ಲ, ಯಾಕೆ ಅಡ್ವೈಸ್ ಮಾಡ್ಲಿಲ್ಲ ಅಣ್ಣಂಗೆ? ನೀವು ಒಂದೇ ಒಂದ್ ಮಾತು ಅಣ್ಣಂಗೆ ಹೇಳಿದ್ರೆ ಅಣ್ಣ ಈ ಮದುವೆ ಆಗೋದಕ್ಕೆ ಒಪ್ಕೋತಾ ಇರ್ಲಿಲ್ಲ. ಪಾರ್ಥ, ನಾವು ಅವ್ರ ಮದ್ವೆ ಬೇಡ ಅನ್ಬೇಕಿತ್ತ. ಭೂಮಿಕಾ ತುಂಬಾ ಒಳ್ಳೆ ಹುಡುಗಿ. ಅಂತ ಒಳ್ಳೆ ಹುಡುಗಿ ಸಿಗೋದಕ್ಕೆ ನಮ್ ಗೌತಮ್ ತುಂಬಾನೇ ಪುಣ್ಯ ಮಾಡಿದ್ದ. ಬಹಳ ಚೆನ್ನಾಗಿದೆ. ನೀವೆಲ್ಲ ಸೇರ್ಕೊಂಡು ಅಣ್ಣನ ಬೈ ಒನ್ ಗೆಟ್ ಒನ್ ಫ್ರೀ ಅನ್ನೋ ರೀತಿಲಿ ಎಕ್ಸ್ಚೇಂಜ್ ಆಫರ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮದುವೆ ಮಾಡ್ಸೋಕೆ ಹೊರಟಿದ್ದೀರಿ. ಅದ್ ಸಾಲದು ಅಂತ ಆ ಹುಡುಗಿ ಬಗ್ಗೆ ಇಲ್ದಿರೋ ಬಿಲ್ಡಪ್ ಎಲ್ಲ ಕೊಡ್ತಾ ಇದ್ರಿ. ಏ ಭಾರತ, ಅವ್ರ ಬಗ್ಗೆ ಗೊತ್ತಿಲ್ಲದೆ ಹಾಗೆಲ್ಲ ಏನು ಮಾತಾಡಬಾರ್ದಪ್ಪ. ಅವ್ರು ತುಂಬಾ ಒಳ್ಳೆ ಜನ. ಓ ಹೌದೌದು, ಎಷ್ಟು ಒಳ್ಳೆ ಜನ ಅಂತ ಅಣ್ಣನ ಜೊತೆ ಮಾತಾಡಿದ್ಮೇಲೆ ನಂಗೆ ಗೊತ್ತಾಯ್ತು. ಮದುವೆ ಆಗೋ ಹುಡುಗಿ ಬಗ್ಗೆ ಕೇಳಿದ್ರೆ ಅಣ್ಣ ಒಂದೇ ಒಂದು ಮಾತು ಹೇಳಿಲ್ಲ. ಇದ್ರಲ್ಲೇ ನೀಟಾಗಿ ಗೊತ್ತಾಗತ್ತಲ್ಲ. ಏ ಪಾರ್ಥ, ನಿನಗೆ ನಿಮ್ಮ ಅಣ್ಣನ ಬಗ್ಗೆ ಚೆನ್ನಾಗಿ ಗೊತ್ತಾನೆ. ಅವನು ಮನ್ಸಲ್ಲಿರೋದನ್ನ ಯಾವತ್ತೂ ಬಿಚ್ಚಿ ಮಾತಾಡೋದೇ ಇಲ್ಲ. ಯಾವಾಗ್ಲೂ ಒಂಥರ ಗಾಡಿ ನ್ಯೂಟ್ರಲ್ ಅಲ್ಲಿ ಇರ್ತಲ್ಲ, ಆ ತರ ಇದ್ಬಿಡ್ತಾನೆ. ಸರಿ ಆಯ್ತು, ಅದನ್ನ ಬಿಡಿ. ನೀವು ಹೇಳೋ ಹಾಗೆ ಭೂಮಿಕಾ ಅವರು ಅಷ್ಟು ಒಳ್ಳೆ ಹುಡುಗಿ ಆಗಿದ್ರೆ ಅಣ್ಣನ ಮದುವೆ ಆಗೋದಕ್ಕೆ ಯಾಕೆ ಒಪ್ಕೋತಾ ಇದ್ದಾರೆ? ವೈ? ಬೇರೆ ಯಾರನ್ನಾದ್ರೂ ಮದುವೆ ಆಗ್ಬೋದಾಗಿತ್ತಲ್ವಾ? ಆ ಹುಡುಗಿಗೆ ಹುಡುಗನ್ ಹುಡ್ಕೋದು. ಎಕ್ಸ್ಕ್ಯೂಸ್ ಮೀ, ಮಿಸ್ ಭೂಮಿಕಾ ಸದಾಶಿವ್. ನನ್ನ ಹೆಸರು ಪಾರ್ಥ ದಿವಾನ್. ಗೌತಮ್ ದಿವಾನ್ ಅವರ ತಮ್ಮ. ನಿನ್ನ ಫ್ಯಾಮಿಲಿ ಬಗ್ಗೆ ಪೂರ್ತಿಯಾಗಿ ಅವ್ರು ಹೇಳಿಲ್ವಾ? ಅವನು ನನ್ನ ತಮ್ಮ. ಅಫ್ಕೋರ್ಸ್, ನಾನು ನಿಮ್ಮನ್ನ ಫೋಟೋ ನೋಡಿದ್ದೀನಿ. ನೀವು ಆಸ್ಟ್ರೇಲಿಯಲ್ಲಿ ಓದ್ತಿದ್ರಲ್ವಾ? ಎಸ್ ಹೌದು. ಯಾವಾಗ ಬಂದ್ರಿ? ನೆನ್ನೆ ಅಷ್ಟೇ ಬಂದೆ. ನಿಮ್ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ. ನನ್ನ ಬಗ್ಗೆನಾ? ಹಾ, ಗೌತಮ್ ಅವರು ಮತ್ತೆ ಮಹಿಮಾ ಅವರು ಆಗಾಗ ಮಾತಾಡ್ತಿರ್ತಾರೆ. ನೀವು ಮದುವೆ ಬಂದಿದ್ದು ಖುಷಿ ಆಯ್ತು. ಥ್ಯಾಂಕ್ ಯು. ಆಕ್ಚುಲಿ ಕಾಫಿ ಕುಡಿಯೋಣ? ನನಗೆ 11 ಗಂಟೆ ಕ್ಲಾಸ್ ಇದೆ, ಲೇಟ್ ಆಗೋಗುತ್ತೆ. ಕಾಫಿ ಯಾಕೆ, ನೀವು ಮನೆಗೆ ಬನ್ನಿ, ಊಟ ಮಾಡಿ, ಎಲ್ರಿಗೂ ಭೇಟಿ ಮಾಡಿದಂಗೂ ಆಗುತ್ತೆ. ಮಹಿಮಾನು ಕರ್ಕೊಂಡ್ ಬನ್ನಿ. ಅದು ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡೋದಿತ್ತು. ಮನೇಲಿ ತುಂಬ ಜನ ಇರ್ತಾರಲ್ಲ, ಸೊ ಮಾತಾಡೋದಕ್ಕೆ ಆಗೋದಿಲ್ಲ. ಜಸ್ಟ್ 10-15 ಮಿನಿಟ್ಸ್ ಅಷ್ಟೇ, ಜಾಸ್ತಿ ತಗೊಳ್ಳೋ. ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಪ್ಲೀಸ್. ಪ್ಲೀಸ್. ಬೇರೆ ಏನಾದರೂ ಮರ್ತಿದ್ದೀನೇನೋ? ಗೆಳೆಯ, ಎಲ್ಲ ನಾನು ಫಾಲೋ ಅಪ್ ಮಾಡಿದ್ದೀನಿ ಅಂತ ನಿನ್ಗೆ ಹೇಳಿದೆ. ಆದ್ರೂ ನೀನೇ ಬಂದು ಎಲ್ಲ ಚೆಕ್ ಮಾಡಿದ್ಯಾ. ಆದ್ರೂ ನಿನ್ಗೆ ಯಾಕೋ ಇಷ್ಟೊಂದು ಟೆನ್ಷನ್ನು? ಆರಾಮಾಗಿ ಎಲ್ಲ ಸರಿ ಹೋಗುತ್ತೆ. ಟೆನ್ಷನ್ ಅಲ್ಲ ಕಣೋ, ನಾಳೆ ನನ್ನ ತಂಗಿ ಮದುವೆ. ಅಪ್ಪನ ಸ್ಥಾನದಲ್ಲಿ ನಿಂತು ನಾನು ಮದುವೆ ಮಾಡ್ತಾ ಇದ್ದೀನಿ ಕಣೋ. ನನ್ನ ಬಹಳ ದಿನದ ಕನಸು, ನಾನು ಕಂಡ ಕನಸು. ನಾನು ಅನ್ಕೊಂಡಾಗೆ ನಡಿಬೇಕು ಕಣೋ. ಯಾವುದೇ ಕೊರತೆ ವ್ಯತ್ಯಾಸ ಆಗಬಾರ್ದು ಅನ್ನೋದಷ್ಟೇ ನನ್ನ ಕನ್ಸರ್ನು.
ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅವಳನ್ನು ಎತ್ತಾಡಿಸಿದ್ದು, ಅವಳು ಮೊದಲು ಮಾತು ಕಲ್ತಿದ್ದು, ಮೊದಲನೇ ದಿನ ಸ್ಕೂಲ್ಗೆ ಹೋಗಕ್ಕೆ ಹಠ ಮಾಡಿದ್ದು, ಸ್ಕೂಲ್ಗೆ ಹೋಗಿದ್ದು, ಸ್ಕೂಲಿಂದ ವಾಪಸ್ ಬರುವಾಗ ಮುಖನ ಒಂಥರ ಕೆಂಪಗೆ ಮಾಡ್ಕೊಂಡಿದ್ದು, ಗೇಟಲ್ಲಿ ನಿಂತ್ಕೊಂಡು ಕೈ ಬೀಸಿದ್ದು ಎಲ್ಲ ಒಳ್ಳೆ ಕಣ್ಣು ಕಟ್ಟದಾಗಿದೆ, ಮೊನ್ನೆ ಆದಾಗಿದೆ. ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದು ಬಿಡ್ತಾರಲ್ಲ. ಅಶ್ವಿನಿ ಮದುವೆ ಮೊನ್ನೆ ಆದಾಗಿದೆ, ನಾಳೆ ಆಗಲೇ ನೋಡು ಮಹಿಮಾ ಮದುವೆ ಆಗ್ತಾ ಇದ್ದಾಳೆ. ಇದಕ್ಕೆಲ್ಲ ಏನು ಸಂಭ್ರಮ ಪಡ್ಬೇಕಾ ದುಃಖ ಪಡ್ಬೇಕಾ ಅರ್ಥ ಆಗಲ್ಲಪ್ಪ. ಗೆಳೆಯ, ಈ ಫ್ಯಾಮಿಲಿ ಸೆಂಟಿಮೆಂಟು ಅಟ್ಯಾಚ್ಮೆಂಟು ಈ ವಿಷಯದಲ್ಲಿ ನಿನ್ನನ್ನು ಮೀರಿಸಿದವನು ಇನ್ನೊಬ್ಬ ಇಲ್ಲ ಕಣ. ನನಗೆ ಗೊತ್ತಪ್ಪ, ನಿನಗೆ ನಿನ್ನ ತಮ್ಮಂದ್ರು ತಂಗಿರು ಇವರೇ ಪ್ರಪಂಚ. ಹೌದು, ಅಕ್ಸೆಪ್ಟೆಡ್. ಇವತ್ತು ರಾತ್ರಿ ನಿನ್ನ ತಂಗಿಗೋಸ್ಕರ ಎಷ್ಟು ಬೇಕಾದರೂ ಹತ್ಬಿಡು, ಆದ್ರೆ ನಾಳೆ ಬೆಳಗ್ಗೆ ನೀನು ಮದುವೆ ಆಗ್ತಾ ಇದ್ದ. ಅದರಿಂದ ನಮಗೇನು ಒಳ್ಳೇದಾಗಿದೆ ಅಂತಲ್ಲ, ಆದ್ರೆ ನಿನಗೆ ಅತ್ತಿಗೆ ಆಗಿ ಬರೋಳಿದಾಳಲ್ಲ, ಅವಳು ನಾವ್ ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರೋ ಕ್ಯಾರೆಕ್ಟರ್, ಅದು ನಮಗ್ ಬೋನಸ್ ಪಾಯಿಂಟ್. ಕರೆಕ್ಟ್ ಆಗಿ ಹೇಳಿದೆ ಸಿಸ್ಟರ್. ಮಹಿಮಾ ಮದುವೆ ಆಗಿ ಹೋಗಿ ಭೂಮಿಕಾ ಈ ಮನೆಗ್ ಬಂದ್ಲು ಅಂದ್ರೆ ಇನ್ ಲೈಫ್ ಲಾಂಗ್ ಯಾರು ನಮ್ಮನ್ನ ತಡೆಯೋದಕ್ಕಾಗೋದಿಲ್ಲ. ಕರೆಕ್ಟ್ ಸಿಸ್ಟರ್, ಇದು ಮಾಸ್ಟರ್ ಮೈಂಡ್. ಎಲ್ರಿಗಿಂತ ಒಂದು ಹೆಜ್ಜೆ ಮುಂದೆ ನಿಂತು ಯೋಚನೆ ಮಾಡ್ತೀಯ. ಇಲ್ಲ ಅಣ್ಣ, ಇದಕ್ಕೆ ಪೂರ ಕ್ರೆಡಿಟ್ ನಿನಗೆ ಸಲ್ಬೇಕು. ನನ್ಗೆ ಯಾಕಣ್ಣ ಮರ್ತ್ಬಿಟ್ಯಾ? ನೀನೇ ತಾನೆ ಭೂಮಿಕಾನ ನಮ್ ಗೌತಮ್ ಜೊತೆ ಮದ್ವೆ ಮಾಡಿಸು ಅಂತ ಐಡಿಯಾ ಕೊಟ್ಟಿದ್ದು. ಹೌದವ್ವ, ನಾನು ಯಾವ್ದನ್ನು ತಲೆಯಲ್ಲಿ ಇಟ್ಕೊಳಲ್ಲ, ಎಲ್ಲ ಅಲ್ಲೆಲ್ಲ ಮರ್ತ್ ಬಿಡ್ತೀನಿ. ಒಂಥರ ಕಿಂಗ್ ಮೇಕರ್ ತರ. ಮಾಡೋದೆಲ್ಲ ಮಾಡಿ ಏನೂ ಗೊತ್ತಿಲ್ದಿರೋ ಇನ್ನೋಸೆಂಟ್ ತರ ಸೈಡಲ್ಲಿ ನಿಂತಿರ್ತೀಯ. ನೋಡೋರ್ ಕಣ್ಣಿಗೆ ಮಾತ್ರ ಕಾಮಿಡಿಯನ್ನು, ಆದ್ರೆ ನೀನ್ ಎಂತ ವಿಲ್ಲನ್ನು ಅಂತ ನನಗ್ ಗೊತ್ತು ಮಾವ. ಇನ್ನೊಂದ್ಸತಿ ಹೇಳ. ಶಕುನಿ ಅಂದೆ. ಸಿಸ್ಟರ್, ನಾವು ಸಂಭ್ರಮ ಪಡೋದು ಈಗಲ್ಲ ಸಿಸ್ಟರ್. ಗೌತಮ್ ಮದುವೆ ಮಾಡ್ಕೊಂಡು ಭೂಮಿಕಾ ಈ ಮನೆಗೆ ಬರ್ತಾಳಲ್ವಾ, ಆಗ ನಮ್ ಲೆವೆಲ್ ಒಂದೊಂದೇ ಮೇಲೆ ಇರುತ್ತಲ್ಲ, ಆಗ ಅಯ್ಯಮಯ್ಯ ಬಾರ. ಇವರಿಗೆ ಮದ್ವೆ ಆಗ್ಲಿ ಬಿಡ್ಲಿ ಏನೂ ಚಿಂತೆ ಇಲ್ಲ, ಆದ್ರೆ ನನ್ನ ಮಗಳಿಗೆ ಮದ್ವೆ ಆಗ್ಲೇಬೇಕು. ಅವನನ್ನೇ ಮದ್ವೆ ಆಗ್ಬೇಕು. ಯಾಕೆಂದ್ರೆ ಅವಳ ಹೊಟ್ಟೆಯಲ್ಲಿ ಅವನ ಮಗು ಬೆಳೀತಾ ಇದೆ. ಅಣ್ಣ, ಅಣ್ಣ ನೀನ್ ಯಾರನ್ನ ಮಿಸ್ ಮಾಡ್ಕೋತಾ ಇದೆಯಲ್ಲ? ನಾನಾ? ಯಾರನ್ನ? ನೀನ್ ಅದಕ್ಕೇನ ಮಿಸ್ ಮಾಡ್ಕೋತಾ ಇದೀಯ? ಕಮಾನ್ ಅಣ್ಣ, ನೀನ್ ನನ್ನ ಹತ್ರ ಯಾವ ಫೀಲಿಂಗ್ಸು ಮುಚ್ಚಿಡಲ್ಲ, ಹೇಳು. ಇದೆಲ್ಲ ನಿಂಗೆ ಅವನು ಆನಂದ್ ಹೇಳ್ಕೊಟ್ಟ? ಅದು ಯೂಶಲಿ ಮದ್ವೆ ಆಗೋರು ಅವ್ರ ಮುಂದಿನ ಲೈಫ್ ಫೀಲಿಂಗ್ಸ್ ನ ಹಿಂದಿನ ರಾತ್ರಿ ಹಂಚ್ಕೊಂತಾರಲ್ವಾ, ಅದಕ್ಕೆ ಕೇಳಿದೆ. ನೀನ್ ಅದಕ್ಕೆ ಒಂದು ಫೋನ್ ಮಾಡು. ಕಬಡ್ಡಿ ಎಕ್ಸ್ಪೀರಿಯನ್ಸ್ ಇದೆ ನಿನ್ಗೆ? ಕಮಾನ್ ಅಣ್ಣ, ಅದಕ್ಕೆ ಒಂದು ಫೋನ್ ಮಾಡು. ಮತ್ತೆ ನೋಡ್ಬಾರ್ದಾ? ಹೆಂಗಿತ್ತು ಬ್ರೋ ನನ್ನ ಶಾಕ್ ಟ್ರೀಟ್ಮೆಂಟ್? ಇವನಿಗೆ ಆಗಾಗ ಈ ತರ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾನೆ ಇರಬೇಕು. ನಮ್ ಡುಮ್ಮ ಸರ್ ಸೀರಿಯಸ್ ಆಗಿ ಇದ್ದು ಜಡ್ಗಟ್ಟು ಹೋಗ್ಬಿಟ್ಟಿದ್ದಾರೆ. ಒಂದೊಂದ್ಸಲ ನಮ್ಮ ಅಣ್ಣನ್ ನೋಡಿದ್ರೆ ವಯಸ್ಸಾಗಿರೋ ಮೀಸೆ ಬಂದಿರೋ ಸಣ್ಣ ಮಗು ತರ ಕಾಣಿಸ್ತಾರೆ. ಅವನ ಇಡೀ ಲೈಫ್ನ ಈ ಫ್ಯಾಮಿಲಿಗೋಸ್ಕರ ಬಿಸ್ನೆಸ್ಗೋಸ್ಕರ ತ್ಯಾಗ ಮಾಡ್ಬಿಟ್ಟು ಪಾಪ ಅನ್ಸುತ್ತೆ ನನಗೆ. ಭಾರತ, ಬೇರೆ ಯಾರಾದ್ರೂ ಇವನ್ ಜಾಗದಲ್ಲಿ ಇದ್ದಿದ್ರೆ ಸ್ವಾರ್ಥಿಗಳಾಗ್ಬಿಡ್ತಾ ಇದ್ರು. ಪಾಪ ಇವನ್ಗೆ ಸ್ವಾರ್ಥ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ಹೃದಯವಂತ ಇವನು. ಆದ್ರೆ ಕೆಲವರು ಅವನು ಒಳ್ಳೆತನನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಅದೇನೇ ಇರ್ಲಿ ಬ್ರೋ, ಒಟ್ನಲ್ಲ ದೇವರು
ಅದ್ಭುತವಾದ ಹುಡುಗಿನ ನಮ್ಮ ಅಣ್ಣಂಗೆ ಕೊಟ್ಟಿದ್ದಾನೆ. ತೀರಾ ಸರಳ ಅತಿ ವಿರಳ ಅಂತಾರಲ್ಲ, ಆ ತರ ಕ್ಯಾಟಗರಿ ಹುಡುಗಿ. ದುರ್ಬಿನ್ ಹಾಕೊಂಡು ಹುಡುಕಿದ್ರು ಅಂತ ಹುಡುಗಿ ಸಿಗೋದಿಲ್ಲ. ಒಟ್ನಲ್ಲಿ ಆ ದೇವ್ರು ನಮ್ಮ ಅಣ್ಣಂಗೆ ಜೀವನ ಪರ್ಯಂತ ಸಿಗದೆ ಇರೋ ಪ್ರೀತಿನ ಹೋಲ್ಸೇಲ್ ಆಗಿ ಸಿಗ್ಲಿ ಅಂತ ಅದಕ್ಕೇನ ನಮ್ಮ ಮನೆ ಕಳಿಸ್ತಾ ಇದ್ದಾನೆ. ಈ ವಿಷಯಕ್ಕೆ ಆ ದೇವ್ರಿಗೊಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು. ಅಷ್ಟೇ ಅಲ್ಲ ಬ್ರೋ, ಅಂತ ಹುಡುಗಿನ ಓಕೆ ಮಾಡಿದ್ರಲ್ಲ ನಮ್ಮಮ್ಮ, ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದಪ್ಪ. ಮದ್ವೆ ಆದ್ಮೇಲೆ ನಮ್ಮ ಅಣ್ಣ ನಿಜವಾಗ್ಲೂ ತುಂಬಾ ಹ್ಯಾಪಿ ಆಗಿರ್ತಾನೆ. ಇರ್ಲಿ, ದೇವ್ರು ಒಳ್ಳೇದ್ ಮಾಡಿ. ಇವ್ರಗಳ ಜವಾಬ್ದಾರಿ ನೀನ್ ತಗೊಳ್ತೀಯ? ಗಿಳಿಯ, ನೀನು ಮಹಿಮನ್ನ ಎಷ್ಟು ಹಚ್ಕೊಂಡಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ಹಾಗಂತ ಇನ್ನು ಎಷ್ಟು ದಿವಸ ಅಂತ ಅವಳನ್ನ ನಿನ್ ಜೊತೆ ಇಟ್ಕೊಂಡಿರಕ್ಕಾಗುತ್ತೆ ಹೇಳು? ಹೇ ಗಿಳಿಯ, ಸಂಬಂಧದಲ್ಲಿ ಯಾವತ್ತೂ ಇಷ್ಟೊಂದು ಪೊಸೆಸಿವ್ ಆಗಿರಬಾರ್ದು ಕಣ. ನೋಡು, ಈ ಸಂಬಂಧ ಅನ್ನೋದು ಸುಂದರವಾದ ಚಿಟ್ಟೆನ ಮುಷ್ಟಿಲಿ ಇಟ್ಕೊಂಡ ಹಾಗೆ. ಅದು ಹಾರೋಗುತ್ತಲ್ಲ ಅಂತ ಭಯದಲ್ಲಿ ಮುಷ್ಟಿನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದಕ್ಕೆ ಉಸಿರು ಕಟ್ಟುತ್ತೆ ಕಣ. ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ಅವ್ರಿಗೆ ಮದುವೆ ಮಾಡಲೇಬೇಕು, ಅವ್ರ ಗಂಡನ ಮನೆಗೆ ಅವ್ರು ಹೋಗ್ಲೇಬೇಕು ಅಲ್ವಾ? ಆದ್ರೂ ನಿನ್ನೆ ತನಕ ಏನೇ ಬೇಕು ಅಂದ್ರು, ಏನೇ ಹೇಳ್ಬೇಕಿದ್ರು ನನ್ನಿಂದನೇ ಸುತ್ತಾಡ್ತಾ ಇದ್ಲು. ಅವ್ರು ನಾನು ಏನೇ ತಂದ್ಕೊಡ್ತಾ ಇದ್ರು ನನ್ಗೆ ಅದರಲ್ಲೇ ಸಂತೋಷ ಸಿಗ್ತಾ ಇತ್ತು, ಸಂಭ್ರಮ ಪಡ್ತಾ ಇದ್ದೆ. ನಾಳೆಯಿಂದ ಇರಲ್ವಲ್ಲ ಅದು. ಇಷ್ಟು ದಿವಸ ಒಂದು ಸಮಾಧಾನ ಇರ್ತಾ ಇತ್ತು. ಮದುವೆ ಇನ್ನು 15 ದಿವಸ ಬಿಟ್ಟಿದೆ, 1 ವಾರ ಇದೆ, 4 ದಿನ ಇದೆ, 3 ದಿನ ಇದೆ ಅಂತ. ಇವತ್ತೇ ಕೂಡ ಮದುವೆ ಕಷ್ಟನೋ ಕಷ್ಟ. ಓಕೆ ಮಾಮ್, ಅದಿರ್ಲಿ, ಗೌತಮಣ್ಣ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಾನು ಆಗ್ಲಿಂದ ಹುಡುಕ್ತಾ ಇದ್ದೀನಿ. ಯಾಕೆ ಅಂತ ಅರ್ಜೆಂಟ್? ಏನೀಗ ಅರ್ಜೆಂಟ್ ಅಂದ್ರೆ ಅರುಣ್ ತುಂಬಾ ದಿನ ಆದ್ಮೇಲೆ ವಾಪಸ್ ಬಂದಿದ್ದಾನೆ. ಬಂದಾಗ್ಲಿಂದ ನಿಮ್ಮ ಅಣ್ಣನ ನೋಡಿಲ್ಲ, ಫ್ರೀಯಾಗಿ ಮಾತಾಡ್ಸಕ್ಕಾಗಿಲ್ಲ ಅಂತ ಒಂಥರ ಫೀಲ್ ಮಾಡ್ಕೊಂಡಿದ್ದಾನೆ ಮಾಮ್. ಅದಕ್ಕೆ ಸರಿ, ಮದುವೆ ಒಂದು ಮುಗೀಲಿ, ಆಮೇಲೆ ಗೌತಮ್ ಹತ್ರ ಆರಾಮಾಗಿ ಮಾತಾಡ್ಬೋದು ಅಂತ ಹೇಳಿ. ಮಾಮ್, ಅಷ್ಟೊತ್ತಿಗೆ ಅವನು ವಾಪಸ್ ಹೋಗ್ಬಿಟ್ಟಿರ್ತಾನೆ. ಅಂಡ್ ಅವನಿಗೆ ಜಾಸ್ತಿ ದಿನ ಲಿವ್ ಬೇರೆ ಇಲ್ಲ. ಅಂಡ್ ಹೋಗುವಾಗ ನಾನು ಒಂದ್ ಸ್ವಲ್ಪ ದಿನ ಅವನ ಜೊತೆಗೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀನಿ. ಹ್ಞೂಮ್ಮ, ಇದನ್ನೆಲ್ಲ ಹೇಳ್ಬೇಕು ಅಂತ ಅಣ್ಣನ ಹತ್ರ ಕಾಯ್ತಾ ಇದ್ದೀನಿ, ಆದ್ರೆ ಅವ್ನು ಮಾತಾಡಕ್ಕೆ ಸಿಗ್ತಾ ಇಲ್ಲ. ಸರಿ, ಅದೇನೇ ಇದ್ರು ಇವತ್ತೊಂದಿನ ಅವನಿಗೆ ತೊಂದರೆ ಕೊಡಬೇಡ. ಅವನು ತುಂಬಾ ಬ್ಯುಸಿ ಆಗಿದ್ದಾನೆ. ಅಶು, ಹಾಗೇನಾದ್ರೂ ಅರ್ಜೆಂಟಾಗಿ ಮಾತಾಡ್ಬೇಕಂದ್ರೆ ಫೋನ್ ಮಾಡಿ ಮಾತಾಡಮ್ಮ. ಮಾಹಿನ ರೆಡಿ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಅವಳು ರೆಡಿ ಆಗಿದ್ದಾಳಂತ ಹೋಗಿ ನೋಡ್ತೀನಿ. ಹಾಂ, ಊಟ ಈ ಗೌತಮ್ ಜಯದೇವ್ನ ಹುಡುಕ್ತಾ ಇದ್ದಾನೆ. ನಾನು ಹೆಂಗಾದ್ರೂ ಮಾಡಿ ಅವನನ್ನ ಅವನ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. ಈ ನನ್ನ ಮಗೆಲ್ಲೂ ಕಾಣಿಸ್ತಾ ಇದ್ದಾನೆ. ಏಯ್, ಹಲೋ 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 ಅಣ್ಣ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಗೌತಮ್ ಜಯದೇವ್ನ ಹುಡುಕ್ತಾ ಇದ್ದಾನೆ. ನಾನು ಹೆಂಗಾದ್ರೂ ಮಾಡಿ ಅವ್ನು ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲೂ ಕಾಣಿಸ್ತಾ ಇಲ್ವೇ ನನ್ನ ಮಗ? ಜಯದೇವ್ನ ಯಾಕೆ? ಇಲ್ಲೆಲ್ಲ ಇರ್ಬೇಕಲ್ವಾ? ಇಲ್ಲಿದ್ರೆ ಹುಡುಕ್ತೀನ? ನಿಂದು ಒಳ್ಳೆ ಕತೆ. ಎಲ್ಲೂ ಕಾಣಿಸ್ತಾ ಇಲ್ವೇ? ಎಲ್ಲೋಗಿರ್ತಾನೆ? ಸಿಸ್ಟರ್,
ಅವನು ನಿನ್ನೆ ರಾತ್ರಿ ಕಂಠ ಪೂರ್ತಿ ಕುಡಿದು ಅದೇ ಹ್ಯಾಂಗ್ ಓವರಲ್ಲಿ ಛತ್ರ ಸುತ್ತ ಹುಚ್ಚಿದ ಥರ ತಿರುಗಾಡ್ತಿದ್ದಾನೆ. ನಮ್ಮ ಪ್ರಾರಬ್ಧ ಕರ್ಮ. ಸಿಸ್ಟರ್ ಡೋಂಟ್ ವರಿ, ನಾನು ಹಿಂಗಾದ್ರೂ ಮ್ಯಾನೇಜ್ ಮಾಡ್ತೀನಿ. ಜಯದೇವನ್ನ ಗೌತಮ್ ಮುಂದೆ ನಿಲ್ಲಿಸ್ತೀನಿ, ಓಕೆನಾ? ತಂಡ ಕೂಲ್ ನನಗೆ ತಂಡ ಕೂಲ್ ಅಣ್ಣ ನೀನು ಆಮೇಲೆ ಕೂಲ್ ಆಗುವಂತೆ, ಫಸ್ಟ್ ಹೋಗಿ ಅವ್ನು ನೋಡ್ಕೊ. ಓಕೆ ಸಿಸ್ಟರ್. ದೇವಾರೇ ದೇವ, ಇವ್ರನ್ನೆಲ್ಲ ಕಟ್ಕೊಂಡು ನನ್ನ ಕರ್ಮ. ಆನಂದ್ ಏನಾಯ್ತು? ಈಗ ನಾನು ಮಂದಾಕಿನಿ ಸದಾಶಿವ, ಜೀವನ್ ಸದಾಶಿವ ಅವರ ಅಮ್ಮ. ನೋಡಿದ್ನಲ್ಲ ವೀಕ್ಷಕರೇ, ಬಟ್ ಮದರನ್ನ ಜೊತೆ ಮಾತಾಡ್ತಿದ್ದೀವಿ. ಹೇಳಿ ಮೇಡಮ್. ನಾನು ಮಿಸ್ ಮೈಸೂರ್ 1988. ಆಹಾ, ನೀವು ಈ ಜನರೇಷನ್ ಅವರು, ನಿಮ್ಗಷ್ಟು ಗೊತ್ತಿರ್ಲಿಕ್ಕಿಲ್ಲ. ಆಗಿನ ಜನರೇಷನ್ ಅವ್ರಿಗೆ ನನ್ನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಓಕೆ ಮೇಡಮ್, ನೀವು ಈ ಮದ್ವೆಗೆ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ತಯಾರಿನಾ? ಎಂತ ಮಾತು ಹೇಳ್ಬಿಟ್ರಿ. ಗೌತಮ್ ದಿವಾನ್ ಅಂತ ಫ್ಯಾಮಿಲಿ ಜೊತೆ ಮದ್ವೆ ಮಾಡಕ್ ಹೊರಟಿದೀವಿ, ಅದಕ್ಕೆ ಸಪ್ರೇಟ್ ತಯಾರಿ ಬೇಕಾ? ಅದು ತನ್ನಕ್ ತಾನೇ ಅದ್ಭುತವಾಗಿರುತ್ತೆ. ನನ್ನ ಫ್ಯಾಮಿಲಿನೂ ಏನ್ ಸುಮ್ನೆ ಅಲ್ಲ, ಸೋಷಿಯಲ್ ಪ್ರೊಫೈಲ್ ಅಲ್ಲಿ ಇದ್ದಾರೆ, ತುಂಬಾ ಫೇಮಸ್. ನನ್ನ ಎರಡನೇ ಮಗಳು ಅಪೇಕ್ಷಾ, ಅವಳು ಮಿಸ್ ಬ್ಯಾಂಗ್ಳೂರ್ ಫೈನಲ್ಸ್ಗೆ ಕ್ವಾಲಿಫೈ ಆಗಿದ್ದಾಳೆ. ವಾಟ್ ಅ ಚಾರ್ಮಿಂಗ್ ಗರ್ಲ್ ಯು ಸಿ. ಐ ವಿಲ್ ಜಸ್ಟ್ ಕಾಲ್ ಹರ್. ಅಪೇಕ್ಷಾ, ಕಮ್ ಹಿಯರ್. ನಿನ್ ಎಲ್ಲೆಲ್ಲ ಹುಡ್ಕೋದು? ಅಲ್ಲ, ಅಲ್ಲಿ ನಡೀತಾ ಇರೋದು ನಿನ್ ತಂಗಿ ಮದ್ವೆ ಅಂತ ನೆನ್ಪಿದ್ಯಲ್ವಾ? ಮಾಮ್, ಕೂಲ್. ವಾಟ್ಸ್ ದ ಮ್ಯಾಟರ್? ಅಯ್ಯೋ ದೇವ್ರೆ, ಇದೆಂತ ಪ್ರಶ್ನೆ ಹೇಳಿದೀಯ? ನಿನ್ ತಂಗಿ ಮದುವೆ ಅನ್ನೋದೇ ಮ್ಯಾಟ್ರು. ಅಲ್ಲಿ ಕಾಶಿ ಗಂಟು ಇಳಿಸೋ ಶಾಸ್ತ್ರ ನಡೀತಾ ಇದೆ. ಮಹಿಮನ್ ಅಣ್ಣನಾಗಿ ಜೀವನ್ ಕಾಲ್ ತೊಳೆದು ಕಾಶಿ ಗಂಟು ಇಳಿಸೋ ಬದಲು ನೀನ್ ಇಲ್ಲಿದ್ಯಲ್ಲ. ವಾಟ್? ನಾನು ಅವ್ನ್ ಕಾಲ್ ತೊಳಿಬೇಕಾ? ಸೋ ಸಿಲ್ಲಿ. ನಾನು ಕೆಲಸ ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ ಮಾಮ್ ನೀವು? ಸಾಧ್ಯನೇ ಇಲ್ಲ. ಇದೇನು ಹೀಗೆ ಹೇಳ್ತಾ ಇದೆಯಾ? ಅಶ್ವಿನಿ ಮದುವೆಯಲ್ಲಿ ಈ ಶಾಸ್ತ್ರ ನೀನೇ ತರ ಮಾಡಿದ್ದು, ಅದನ್ನೇ ಈಗ ಮಾಡೋದಕ್ಕೆ ಏನು ಪ್ರಾಬ್ಲಮ್? ಪ್ರಾಬ್ಲಮ್ ಇದೆ. 1 ಈಗೋ, ಪ್ರೆಸ್ಟೀಜ್. ಮಾಮ್ ಲಿಸನ್, ಅಶ್ವಿನಿ ಕೇಸೇ ಬೇರೆ, ಈ ಕೇಸೇ ಬೇರೆ ಮಾಮ್. ಅಶ್ವಿನಿ ಗಂಡ ಇದ್ದಾನಲ್ಲ ಅರುಣ್, ಅವನಾದ್ರೂ ಅಟ್ಲೀಸ್ಟ್ ನಮ್ಮ ಹತ್ತತ್ರಕ್ಕಿದ್ದಾನೆ ಸ್ಟೇಟಸ್ ಅಲ್ಲಿ. ಆದ್ರೆ ಇವನು ಮಾಮ್ ಈಸ್ ಅನ್ ಆಫ್ಟರ್ ಆಲ್ ಆರ್ಡಿನರಿ ಮಿಡಲ್ ಕ್ಲಾಸ್ ಹುಡುಗ ಮಾಮ್. ಅವನೆಲ್ಲಿ ಇವನೆಲ್ಲಿ? ನಾನು ಹೋಗಿ ಇವನ್ ಕಾಲ್ ತೊಳೆದು ಬೆಗ್ಗರ್ ತರ ಕಾಶಿ ಯಾತ್ರೆಗೆ ಹೋಗ್ಬೇಡಪ್ಪ, ನನ್ನ ತಂಗಿನ ಕನ್ಯಾದಾನ ಮಾಡ್ಕೊಡ್ತೀನಿ, ಅವಳು ಕನ್ಯಾ ಸರಿ ಬಿಡಿಸು ಅಂತ ನೈಸ್ ಮಾಡಿ ಬೆಣ್ಣೆ ಹಚ್ಬೇಕಾ? ನೋ ವೇ, ಚಾನ್ಸೇ ಇಲ್ಲ. ಅಲ್ಲಜಿ, ಅವನು ಮಹಿಮನ್ನ ಮದ್ವೆ ಆಗ್ತಿರೋನು ಅಂದ್ಮೇಲೆ ಈ ಕೆಲಸ ನೀನೇ ಮಾಡ್ಬೇಕು. ಅದೇ ಶಾಸ್ತ್ರ. ಅಲ್ಲಿ ಎಲ್ರು ನಿನಗೋಸ್ಕರ ಕಾಯ್ತಾ ಇದಾರೆ. ಅಲ್ಲಿ ಯಾರೋ ನನಗೋಸ್ಕರ ಕಾಯ್ತಿದ್ರೆ ಅಂತ ನಾನು ಹೋಗಿ ಇನ್ನೊಬ್ಬನ ಕಾಲ್ ತೊಳೆಯಕ್ ಆಗಲ್ಲ ಮಾಮ್. ಮಾಮ್ ಲಿಸನ್, ಬೇಕಾದ್ರೆ ಲವ್ ಮಾಡಿರೋ ತಪ್ಪಿಗೆ ಮಹಿಮಾ ಅವನನ್ನ ಗಂಡ ಅಂತ ಒಪ್ಕೋಬಹುದು, ಆದ್ರೆ ನಾನು ಅವನನ್ನ ಬಾಬಾ ಚಾನ್ಸೇ ಇಲ್ಲ. ನೋ ವೇ. ಅಲ್ಲಿರೋರೆಲ್ಲ ಏನ್ ಅನ್ಕೋಬೇಡ, ನಾವು ಅವ್ರಿಗೆ ಏನ್ ಆನ್ಸರ್ ಮಾಡೋದು? ಹೌದು ನಿಮ್ಮಯ್ಯ, ಇದು ನಮ್ಮ ಮರ್ಯಾದೆ ಪ್ರಶ್ನೆ ಕಣೋ. ಬೇಕಾದ್ರೆ ಕಣ್ಣು ಮುಚ್ಕೊಂಡು ಕಾಲ್ ತೊಳಿ. ಮಾಮ್ಸ್, ನೀನ್ ಎಷ್ಟೇ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ನನ್ನ ಉತ್ತರ ಇಷ್ಟೇನೆ, ನೋ ನೋ ನೋ. ಮಾಮ್, ಒಂದು ವೇಳೆ ಇವಾಗ ನೀನ್ ಹೇಳ್ತಿದ್ದೆ ಅಂತ ಬಂದು ನಾನು ಅವ್ನ ಕಾಲ್ ತೊಳೆದ್ರೆ ನನ್ನ ಹೀಗೋಗಿ ನನ್ನ ಸ್ಲಿಪ್ಪರ್ ತಗೊಂಡು ನಾನೇ ಹೊಡ್ಕೊಂಡಂಗಿರುತ್ತೆ. ಸೊ ನಾನು ಈ ಶಾಸ್ತ್ರಕ್ಕೆ ಕೂತಿಲ್ಲ. ದಟ್ಸ್ ಇಟ್. ನೀವೇನ್ ಮಾಡ್ಕೋತಿರೋ ಅದು ನಿಮಗ್ ಬಿಟ್ಟಿದ್ದು, ನನ್ನ ಮಾತ್ರ ಅದಕ್ಕೆ ಎಳಿಬೇಡಿ. ನೀವಿಬ್ರು ಯಾಕೆ ಇಷ್ಟೊಂದು ವರಿ ಮಾಡ್ಕೊಂಡಿದ್ದೀರಾ? ಈ ಕೆಲಸನ ಒಂದ್ ವೇಳೆ ನಾನ್ ಮಾಡಿಲ್ಲ ಅಂದ್ರೆ ಮಾಡೋದಿಕ್ಕೆ ಅಂತ ಒಬ್ಬ ಇದ್ದಾನಲ್ಲ, ನಮ್ಮಣ್ಣ ಮಿಸ್ಟರ್ ಗೌತಮ್ ಶ್ರೀರಾಮಚಂದ್ರ ಪಾರ್ಟ್ 2. ತಂಗಿಗೋಸ್ಕರ ಬರೀ ಆ ಹುಡುಗನ್ ಕಾಲಲ್ಲ, ಅವ್ರ ಮನೆ ಕಾರ್ ತೊಳೆಯಕ್ಕೂ ಅವನು ರೆಡಿನೇ. ಎಮೋಷನಲ್ ಫುಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಿಸ್ಟರ್ ಗೌತಮ್. ಕರೆಕ್ಟ್ ಆಗಿ ಹೇಳಿದಾಳಿ ಮಯ್ಯ, ಒಳ್ಳೆ ಐಡಿಯಾ ಕೂತಿದ್ಯಾ. ಸಿಸ್ಟರ್, ಇನ್ನೇ ತಡ ಮಾಡೋದು ಬಾ. ಅಣ್ಣ ಸುಮ್ಮನೆ ಇರೋ ಬಾ, ನಾ ಹೇಳ್ದಷ್ಟು ಕೇಳು.